ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಊರಿಗೆ ಹೋಗ್ಬೇಕಿತ್ತು. ಆ್ಯಕ್ಚುಲಿ ನಮ್ಮೂರಲ್ಲಿ ಜಾತ್ರೆ ಇದೆ ನಮ್ಮ ಹಸ್ಬೆಂಡ್ ಊರಲ್ಲಿ. ಸೊ ಹಾಗಾಗಿ ಆಲ್ರೆಡಿ 8 o'clock ಆಯಿತು. ನಾರ್ಮಲ್ ನಾವು ಊರಿಗೆ ಹೋಗಿದೆ 7:30 8 o'clock ಆಗೇ ಆಗಿಬಿಡುತ್ತೆ. ಮತ್ತು ಇವತ್ತು ಊರಲ್ಲೆಲ್ಲ ತೇರಿದೆ. ಆ್ಯಕ್ಚುಲಿ ಆ ಕಡೆ ಮಧುಗಿರಿ ಯಾರಾದರೂ ಇದ್ದರೆ ನಂದು ವಿಡಿಯೋ ಯಾರಾದರೂ ನೋಡ್ತಿದ್ರೆ ಗೊತ್ತಿರುತ್ತೆ. ಮಡೂನಹಳ್ಳಿ ಅಂತ ಊರು, ಮನೆ ದೇವತೆ ರಂಗನಾಥ ಸ್ವಾಮಿ ಅಂತ. ತೇರಿರುತ್ತೆ ಇವತ್ತು. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರೌಡು. ಅದೇ ಭಯ, ಬಿಸಿಲು ಜಾಸ್ತಿ. ನಮ್ಮ ಪಾಪ ಕೂಡ ರೆಡಿಯಾಗೈತಿ ಒಂದು ಪುಟ್ಟದಾಗಿ. ಇನ್ನು ನಾವು ರೆಡಿಯಾಗಿಲ್ಲ, ಸುಮ್ಮನೆ ಇವಾಗ. ಯಾಕಂದರೆ ಮತ್ತೆ ಊರಿಗೆ ಹೋಗಿ ರೆಡಿ ಆಗಬೇಕು. ಇಲ್ಲಿಂದ ಲಾಂಗ್ ಅಲ್ವಾ, ಗೊತ್ತೇ ಇರುತ್ತೆ. ನಾನು ಆ್ಯಕ್ಚುಲಿ ಇಲ್ಲ ತುಂಬ ವಿಡಿಯೋದೆಲ್ಲ ಹೇಳಿದ್ದೀನಿ. ಊರಿಗೆ ಹೋಗೋ ಟೈಮಲ್ಲೆಲ್ಲ ನಾನು ಸಿಂಪಲ್ಲಾಗಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಸಿಂಪಲ್ ಹುಡುಗಿ ಹೇಳ್ಬೇಕು ಅಂದರೆ, ತುಂಬ ಸಿಂಪಲ್ಲು. ಹಾಗಾಗಿ ಮತ್ತೆ ಊರಿಗೆ ಹೋಗಿ ರೆಡಿ ಆಗಬೇಕು. ನಾನು ಸಿಂಪಲ್ಲಾಗಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಒಂದು ಸಿಂಪಲ್ ಕುರ್ತಾ ಆ್ಯಂಡ್ ಒಂದು ಟ್ರೌಸ್ ಹಾಕ್ಕೊಂಡಿದ್ದೀನಿ, ಪ್ಯಾಂಟು ಟ್ರೌಸರ್ಸು, ಶಾರ್ಟ್ಸ್ ಕುರ್ತಾ ಹಾಕ್ಕೊಂಡಿದ್ದೀನಿ. ಇದಂತೂ ವೆರಿ ಕಂಫರ್ಟಬಲ್ ಇವಾಗ ಸಮ್ಮರ್ಗೆ. ಬ್ಯಾಕ್ ಸೈಡೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ಹೆಂಗಂದ್ರೆ ಹಂಗೆ ನೋಡಿ, ಮಿರರ್ ನೋಡಿ ನನ್ನ ಮಗಳಿಗೆಲ್ಲ ಹೇಗೆಲ್ಲ ರುಬ್ಬಾಕಿದ್ದಾಳೆ ಅಂತ. ಮತ್ತು ಊರಿಗೆ ಹೋಗಿ ಒಂದು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಎರಾಬಿರಿ ರೆಡಿ ಆಗೋದು ಆ ಥರ ಇಲ್ಲ, ನಾನು ಸ್ವಲ್ಪ ಸಿಂಪಲ್ಲು. ನಾನು ಹೇರ್ ಸೆಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಅದು ಕೂಡ ಆಗಿಲ್ಲ. ಮಿಷಿನ್ ಇದ್ರೂ ಸಹಿತ ನಾನು ಯೂಸೇ ಮಾಡಲ್ಲ, ಅದೇ ಬೇಜಾರ. ಟೈಮ್ ಸಿಗೋದೇ ಇಲ್ಲ. ಹೆಣ್ಮಕ್ಳಿಗೆ ಹಾಗೆ ಅನಿಸುತ್ತೆ. ಅದರಲ್ಲೂ ಮಗು ಪಾಪು ಇದ್ಬಿಟ್ರಂತೂ ಮುಗೀತು ಕತೆ. ಅದೇ ಇವತ್ತು ಊರಿಗೆ ಹೋಗಿ ವೀಡಿಯೋಸ್ ಎಲ್ಲ ಮಾಡ್ತೀನಿ, ಕ್ಲಿಪ್ಪಿಂಗ್ ಎಲ್ಲ ಹಾಕ್ತೀನಿ. ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗಳು ಹೇಳ್ತಿದ್ದಾಳೆ ಕೇಳಿ. ಸರ್ ಚಿನ್ನಮ್ಮ, ಒನ್ ಮೋರ್ ಟೈಮ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಪ್ಲೀಸ್ ಎಲ್ಲರೂ ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು. ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಹಸ್ಬೆಂಡ್ ಕೂಡ ಬಂದು ರೆಡಿ ಆಗ್ತಾಯಿದ್ದಾರೆ. ಅವರು ಕೂಡ ಇನ್ನೇನು ಹೊರಡೋದಷ್ಟೇ, ಹೊರಡ್ತಾ ಸಿಗ್ತೀನಿ. ನಾನು ನಮ್ಮ ಹಸ್ಬೆಂಡು ನಮ್ಮ ಪಾಪು ಹೋಗ್ತಾಯಿದ್ದೀವಿ. ಅಲ್ಲಿ ಊರಲ್ಲಿ ನಮ್ಮ ಸಿಸ್ಟರು ಮತ್ತು ನಮ್ಮ ಪಾಪ ಕೂಡ ಆ್ಯಡ್ ಆಗ್ತಾರೆ. ಅವರು ಅಲ್ಲೇ ಬರ್ತಾರೆ. ಹಂಗೆ ಅವ್ರನ್ನ ಕೂಡ ಕರ್ಕೊಂಡು ನೋಡಿ. ನಾನು ಮನೇಲೇ ನೆನ್ನೆ ನೈಲ್ ಶೇಪ್ ಮಾಡಿಕೊಂಡೆ, ಚೆನ್ನಾಗಿ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ನೇಲ್ ಪಾಲಿಶ್ ಹಾಕಲೇ ಇಲ್ಲ. ನಾನಂತೂ ಸಿಕ್ಕಾಬಿಟ್ಟೆ ಸಿಂಪಲ್ ಅಂದರೆ ಏನೋ ರೆಡಿ ಆಗೋಕ್ಕೆ ಕಷ್ಟ. ನೋಡಿ ಎಷ್ಟು ಚಂದ ಶೇಪ್ ಮಾಡ್ಕೊಂಡಿದ್ದೀನಿ. ನಾಳೆ ಪಾರ್ಲರ್ಗೆ ಹೋಗಿ ದುಡ್ಡು ಇಟ್ಕೋ ಬದಲು ಮನೇಲೆ ಆರಾಮಾಗಿ ಮಾಡ್ಕೊಂಡು. ನಾನು ಜಾಸ್ತಿ ಪಾರ್ಲರ್ಗೂ ಎಲ್ಲ ಸಹಿತ ಹೋಗೋದೇ ಇಲ್ಲ. ಸಿಂಪಲಾಗಿ ಮನೆಯಲ್ಲೇ ಎಲ್ಲ ಮಾಡ್ಕೊಳ್ಳೋದು. ಹೇರ್ ಕಟ್ಟಿಗೆ ಸಹಿತ ಹೋಗಿಲ್ಲ. ಈ ಸತಿ ಹೇರ್ ಕಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಹೋದರೆ ವೀಡಿಯೋ ಮಾಡ್ತೀನಿ. ಅದು ಕೂಡ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಡೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ. ನಾನು ಜಾಸ್ತಿ ಸ್ವೆಟ್ ಆಗ್ತೀನಿ, ಸಾರಿ. ಹೋಗ್ತಾ ಸಿಗ್ತೀನಿ. ಬನ್ನಿ ಎಲ್ಲರೂ ನಮ್ಮೂರು ಜಾತ್ರೆಗೆ. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಂದು 15 days ಇರುತ್ತೆ ಅದು ಜಾತ್ರೆ. ಹೊರಟ್ವಿ ಇವಾಗ ಊರಿಗೆ. ನಮ್ಮ ಹಸ್ಬೆಂಡು ಕೂಡ ಮಾಮೂಲಿ ರೆಡಿ ಆಗಿಬಿಟ್ಟಿದ್ದಾರೆ. ಮತ್ತು ಊರಿಗೆ ಹೋಗಿ ರೆಡಿ ಆಗಬೇಕು. ಡ್ರೈವಿಂಗ್ ಅಲ್ವಾ, ತುಂಬ ಸ್ವೆಟ್ ಜಾಸ್ತಿ. ಊರಿಗೆ ಹೋದ್ಮೇಲೆ ಸಿಗ್ತೀನಿ. ಇನ್ನು 2 hours ಆಗುತ್ತೆ ನಾವು ಮಧುಗಿರಿ ರೀಚ್ ಆಗೋದು. 2 hours 2.5 hours ಬೇಕು. ಟ್ರಾಫಿಕ್ ಇಲ್ಲ ಅಂದರೆ 2 hoursಲ್ಲಿ ಹೋಗ್ಬಿಡ್ತೀವಿ. ಇಲ್ಲ ಅಂದರೆ 2.5 3 hours ಆಗಿಬಿಡುತ್ತೆ. ಲಾಸ್ಟ್ ಟೈಮ್ ಸಿಕ್ಕಾಬಟ್ಟೆ ಟ್ರಾಫಿಕ್ ಇದ್ದು, ಒಂದು 3 hours ಮೇಲೆ ಆಗಿಬಿಡ್ತು. ಸೊ ಇವಾಗೇನು ಯಾಕಂದರೆ ವೀಕೆಂಡ್ ಏನಲ್ಲ. ಸೊ ಹಾಗಾಗಿ ನೋಡಬೇಕು ನಮ್ಮ ಅದೃಷ್ಟ ಹೇಗಿರುತ್ತೆ ಅಂತ. ಊರಿಗೆ ಹೋದ್ಮೇಲೆ ಸಿಗ್ತೀನಿ.
ಹಾಗಲ್ಲಮ್ಮ ನೋಡಿ ಪಕ್ಕದಲ್ಲಿ ಆ್ಯಕ್ಚುಲಿ ಏರ್ಪೋರ್ಟ್ ಟ್ಯಾಕ್ಸಿ ಹೋಗ್ತಾ ಇದೆ, ಲೇಡೀಸ್ ಓಡಿಸ್ತಾ ಇದ್ದಾರೆ ನೋಡಿ. ಗ್ರೇಟ್ ಅನ್ಸುತ್ತೆ ಆ್ಯಕ್ಚುಲಿ. ಹೆಬ್ಬಾಳ ಬಿಟ್ಟರೆ ಹೆಬ್ಬಾಳ ಮತ್ತು ಗರ್ಭಿಂಟೆ ಬಾಳೆ ಬಿಟ್ಟರೆ ನಮಗೆ ಒಂದು ದೊಡ್ಡ ಇನ್ನೂ ಪಾಸ್ ಮಾಡಿದಷ್ಟು ಆಗುತ್ತೆ. ಇವಾಗ ಒಂದು ಸ್ವಲ್ಪ ಫ್ರೀನೇ ಇದೆ ನಂಗೆ. ಫ್ರೆಂಡ್ಸ್, ನಾವು ಕೂಡ ಈಗ ನಮ್ಮ ಊರಿಗೆ ಎಂಟರ್ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಥರ ಇದೆಲ್ಲ ಸ್ಟಿಕ್ಕರ್ ಅಂಟಿಸಿದ್ದಾರೆ ಆರೆಂಜ್ ಕಲರ್ದು. ಸೊ ಊರಿಗೆ ಎಂಟರ್ ಆದ್ವಿ, ಹೋದ್ವಿ ಮನೆಗೆ. ಸ್ವಲ್ಪ ಅಡುಗೆ ಇತ್ತು, ಅದು ಕೂಡ ಕರ್ಗಡ್ಬು ಮಾಡಿದ್ವಿ. ಮಾಡ್ತಾಯಿದ್ರು ನಮ್ಮ ಅತ್ತೆ ನಮ್ಮ ಅಕ್ಕ ಅವರೆಲ್ಲ. ಸೊ ನಾವು ಕೂಡ ಒಂಚೂರು ಹೆಲ್ಪ್ ಮಾಡಿಬಿಟ್ಟು ನೆಕ್ಸ್ಟು ಹಾರ ತೊಗೊಬಂದಿದ್ರು ತೇರಿಗೆ ನಮ್ಮ ಅಣ್ಣ, ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಭಾವ. ನಮಗೆ ಅವರು ವರ್ಷ ಹಾಕ್ತಾರೆ. ಅದು ಕೂಡ ಹಾರ ತಂದಿದ್ರು. ಸ್ವಲ್ಪ ಅಂದರೆ ಚೇಂಜ್ ಮಾಡಬೇಕಲ್ವ, ಆ ಥರ ರೆಡಿ ಮಾಡಿದ್ರು. ಆ್ಯಂಡ್ ಆಮೇಲೆ ನೆಕ್ಸ್ಟ್ ಕೂಡ ನಾವು ಒಂದು ರೆಡಿ ಆಗಿಬಿಟ್ಟು ಒಂದು ಫೋಟೋ ತೊಗೊಂಡ್ವಿ. ಇವ್ರು ನಮ್ಮ ಸಿಸ್ಟರು, ನಾನು, ನಮ್ಮ ಹಸ್ಬೆಂಡು, ನನ್ನ ಮಗಳು, ಆಮೇಲೆ ನಮ್ಮ ಅಕ್ಕನ ಮಗಳು, ಅಕ್ಕನ ಮಗ, ಇವರು ಲಕ್ಕಿತ್ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಇವಳು ನಮ್ಮ ಅಕ್ಕನ ಮಗಳು, ನಮ್ಮ ಭಾವನ ಮಗಳು. ಫೋಟೋ ತೊಗೊಂಡ್ವಿ. ನಾವು ಆ್ಯಕ್ಚುಲಿ ಫೋಟೋಸ್ ತಗೊಳ್ಳೋದೇ ಕಡಿಮೆ, ಫೋಟೋಸ್ಗೆಲ್ಲ ಪೋಸ್ ಕೊಡೋಕ್ಕೆ ಬರೋಲ್ಲ. ಮತ್ತು ತೇರ ಹತ್ರ ಹೋಗೋಣ ಅಂತ ರೆಡಿ ಆದ್ವಿ. ಹೊರಟ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ತೇರು ಜನನೂ ಜಾಸ್ತಿ ಇದ್ದರು. ಮತ್ತು ಫುಲ್ಲು ಇದು ಬಿಸಿಲು ಜಾಸ್ತಿ ಇತ್ತು, ಜನ ಫುಲ್ಲು ಕ್ರೌಡ್ ಜಾಸ್ತಿ ಇತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ಅಲ್ಲೇ ಹಿಂದೆ ನಿಂತ್ಕೊಂಡಿದ್ದೀವಿ. ಮಕ್ಕಳು ಬೇರೆ ಇದ್ರಲ್ಲ, ಆಗಲ್ಲ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆಲ್ಲ ತೇರು. ಅಂದರೆ ಈ ಕಡೆ ಮಧುಗಿರಿ ಇದ್ದರೆ ಗೊತ್ತಿರುತ್ತೆ. ಮಾಗೋಡು ರಂಗನಾಥ ಸ್ವಾಮಿದು ಅಷ್ಟೇ, ಇದು ಬಡವನಹಳ್ಳಿ ರಂಗನಾಥ ಸ್ವಾಮಿದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತಾರೆ. ತುಂಬ ಜನ ಅಷ್ಟೇ ಇರ್ತಾರೆ. ಮತ್ತು ಹಾರಗಳು ಅಷ್ಟೇ ಹೂವಿಂದು ತುಂಬ ಅಂದರೆ ತುಂಬ ಹಾಕ್ತಾರೆ. ಈ ರಂಗನಾಥ ಸ್ವಾಮಿಗೆ, ದೇವರಿಗೆ ಜಾಸ್ತಿ ಹೂವು ಹಾರ ಅಂದರೆ ತುಂಬ ಇಷ್ಟ. ಅಂದರೆ ದೇವ್ರನ್ನ 3 ರೌಂಡು ಪ್ರದಕ್ಷಿಣೆ ಹಾಕ್ತಾರೆ. ಅದೇನೋ ಕಳಸ ಎಲ್ಲ ಹೊತ್ಕೊಳ್ತಾರೆ. ಫಸ್ಟು ಕಳಸದೆಲ್ಲ ಅವರು ಒಂದು 3 ರೌಂಡ್ ಹಾಕ್ಕೊಂಡು ನೆಕ್ಸ್ಟು ಅದು ಬಂದುಬಿಟ್ಟು ದೇವ್ರ ಮತ್ತು ಅಲ್ಲಿ ಮೇಲ್ಗಡೆ ಅದು ಕೂಡ ಬರುತ್ತೆ. ಅದು ಒಂದು 2 ಇದು ನೋಡಿ ಹಾರ ಲಾಸ್ಟಲ್ಲಿ ತೊಗೊಂಡು ಬರ್ತಾಯಿದ್ರು. ಆ್ಯಕ್ಚುಲಿ ಅವ್ರು ಹೇಳಿದಂತೆ ಪಾಂಪ್ಲೆಟಲ್ಲೆಲ್ಲ ನೀಟಾಗಿ ತೊಗೊಂಡು ಬಂದು ನಾವು ಹಾಕ್ಸಲ್ಲ. ಅದು ಆ್ಯಕ್ಚುಲಿ ಲಾಸ್ಟಲ್ಲಿ ತಂದುಬಿಡ್ತಾರೆ, ಹಾಕ್ಲಿಕ್ಕಾಗಲ್ಲ. ಮತ್ತು ತೇರೆಲ್ಲ ಲೇಟ್ ಆಗಿಬಿಡುತ್ತೆ ಅಂತ. ಆದರೂ ಎಲ್ಲರೂ ನಮ್ಮದೇ ಹಾರ ಲಾಸ್ಟಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ತಂದು ಕೊಡ್ತಾ ಇರ್ತಾರೆ. ಸೊ ಅದು ವೆಯ್ಟ್ ಬೇರೆ ಜಾಸ್ತಿ ಇರುತ್ತೆ, ಎತ್ತೋದಕ್ಕಾಗಲ್ಲ, ಏನಿಲ್ಲ. ಇವ್ರು ನೋಡಿ ನಮ್ಮ ಅಕ್ಕನ ಮಕ್ಕಳು ಹೋಗ್ತಾ ಇದ್ದಾರೆ, ನಮ್ಮ ಭಾವವ್ರ ಮಕ್ಕಳು. ತುಂಬ ಕ್ರೌಡ್ ಇತ್ತು. ನಾವೊಂದು ಅಲ್ಲಿ ಮುಂದೆ ಹೋಗೋಕ್ಕಂತೂ ಆಗ್ತಾನೆ ಇರಲಿಲ್ಲ. ನೋಡಿ ನೆಕ್ಸ್ಟ್ ಅದಾದಮೇಲೆ 2 ಗಂಟೆ ಮೇಲೆ ಇನ್ನೂ ಒಂದು ಹಾರ, ಇನ್ನೂ 2-3 ಹಾರ ಬರುತ್ತೆ. ದೊಡ್ಡ ಹಾರ ಚೆನ್ನಾಗಿರುತ್ತೆ ನೋಡೋಕ್ಕೇನೋ. ಬಟ್ ಅಲ್ಲಿ ಎತ್ತಲಿಕ್ಕೂ ಆಗಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ಪಾಪ ಅವರು ಹೈಟಲ್ಲಿ ಗ್ರಿಪ್ಪಲ್ಲಿ ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಅಲ್ಲಿ ಆಗಲ್ಲ. ಮುಂಚೆನೇ ತಂದರೆ ಸ್ವಲ್ಪ ಇರುತ್ತೆ. ಮತ್ತು ಇವಾಗ ಆ್ಯಕ್ಚುಲಿ ಯಾವಾಗಲೂ ವರ್ಷ 2 ಗಂಟೆ 2-1/4 ವರ್ಷದೊಳಗೆ ಮುಗಿಯುವಂಥದ್ದು. ಈ ಸತಿ 3-3:30 ಆಗಿಬಿಡುತ್ತೆ ತೇರ್ದೆಲ್ಲ ಮುಗಿಯೋ ಅಷ್ಟರೊಳಗೆ. ತುಂಬ ಜಾಸ್ತಿ ಬಿಸಿಲು, ನಿಂತ್ಕೊಳ್ಳೋಕ್ಕಾಗಲ್ಲ, ಕ್ರೌಡು ಜಾಸ್ತಿ. ಮತ್ತು ಪೊಲೀಸ್ನವರೆಲ್ಲ ಸುಮ್ಮನೆ ಇದು ಮಾಡ್ತಾಯಿದ್ರು, ಹೋಗಿ ಅಂತ ಇದು ಮಾಡ್ತಾಯಿದ್ರು, ಹಿಂದೆ ಹೋಗಿ ಅಂತ. ಹಾರ ಕೂಡ ಹಾಕಿದ್ರು. ಅದೆಷ್ಟು ಕಷ್ಟ ಇತ್ತು ಅಂದರೆ ಅಲ್ಲಿರೋರಿಗೆ ಆ್ಯಕ್ಚುಲಿ ಗೊತ್ತಾಗ್ತಾಯಿತ್ತು, ಎತ್ತಲಿಕ್ಕೆ ಆಗ್ತಾಯಿರಲಿಲ್ಲ ಪಾಪ. ಆದರೂ ಸ್ವಲ್ಪ ಫೋರ್ಸ್ ಅಲ್ಲಿ ತುಂಬ ಜನ ಹುಡುಗರು ಪಾಪ ಎಲ್ಲ ನಿಂತ್ಕೊಂಡಿದ್ದಾರೆ ಅಲ್ಲಿ ಎತ್ತಲಿಕ್ಕೆ. ನೋಡಿ ಎಷ್ಟು ಟ್ರೈ ಮಾಡ್ತಾಯಿದ್ದಾರೆ, ಎತ್ತೋದಕ್ಕೆ ಆಗ್ತಾಯಿಲ್ಲ. ಅದು 4-6 ಅದರಲ್ಲಿ ಎಳೆದ್ರಲ್ಲಿ ಮಾಡಿದ್ದಾರೆ. ಮೇ ಬಿ 8 ಸಮಥಿಂಗ್ ಆ ಥರ ಇರಬೇಕು ಅನಿಸುತ್ತೆ, ಮಾಡಿದ್ದಾರೆ ಆ ಥರ. ಕಷ್ಟ ಆಯಿತು ನೋಡಿ. ಇನ್ನೂ ಒಂದು 2-3 ಹಾರ ಬಂತು. ಫ್ಲವರ್ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ಚೆನ್ನಾಗೇನೋ ಇರುತ್ತೆ. ಬಟ್ ಲಾಸ್ಟಲ್ಲಿ ಸ್ವಲ್ಪ ಅದೇ ಗಜಿಬಿಜಿ ಥರ ಆಗಿಬಿಡುತ್ತೆ, ಲೇಟಾಗಿ ಮೆನ್ಷನ್ ಮಾಡಿದ್ರು ಸಹಿತ. ಕೆಲವೊಬ್ರು ಲೇಟಾಗಿ ತಂದು, ಇನ್ನೂ ನಮ್ಮದು ಫಸ್ಟಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಆಸೆ ಇರುತ್ತಲ್ಲ. ಸೊ ಹಾಗಾಗಿ ಲೇಟಾಗಿ ತೊಗೊಂಡು ಬಂದರು. ಸೊ ಅದು ಕೂಡ ಹಾಕಲ್ಲ ಅಂತ ಹೇಳೋಕ್ಕಾಗುತ್ತಾ, ದೇವರಿಗೆ ಅಂತ ಅವರು ಆಸೆಯಿಂದ ಮಾಡಿರ್ತಾರೆ. ಅದು ಕೂಡ ಹಾಕಿದ್ರು. ಬಟ್ ಅದರಿಂದನೇ ಅರ್ಧ ಲೇಟ್ ಆಗಿಬಿಡುತ್ತೆ. ಆ ಟೈಮಲ್ಲಿ ವರ್ಷ ಆಗೋದು ಒಂದು ಸ್ವಲ್ಪ ಈ 2 ಗಂಟೆ 2:15 ಮುಗಿಯುವಂಥದ್ದು. ಈ ಸತಿ 3 o'clock ಆದರೆ ಅಂದರೆ ಸ್ವಲ್ಪ ಲೇಟೇ ಆಗಿಬಿಡ್ತು.
ಸಖತ್ತಾಗಿದೆ ಮಾತ್ರ ಹಾರ. ಇದು ಕೂಡ ಅಷ್ಟೇ ವೈಟ್ ಅದರಲ್ಲಿ ಇದು ದೊಡ್ಡ ಹಾರ. ನಾನು ಜಸ್ಟ್ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ, ನೋಡಿ ತುಂಬ ಚೆನ್ನಾಗಿದೆ. ಇದು ಯಾರೋ ಮಾಡಿಸಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲ ಅಂದರೆ ಹುಡುಗರೆಲ್ಲ ಸೇರಿಸಿ ಮಾಡಿಸಿದ್ದಾರೆ ಅಂದರು. ಮತ್ತು ಇನ್ನು ಈವ್ನಿಂಗು ಒಂದು ಅಂಕಲ್ ಬರ್ಡೇ ಇತ್ತು, ನಮ್ಮ ಅಂಕಲ್ ಅವ್ರದ್ದೇ. ಸೊ ಕೇಕ್ ತೊಗೊಂಬಂದ್ವಿ, ಹೋಗಿ ನಾವೇನೇ ಕೇಕ್ ತಂದು ಕಟ್ ಮಾಡಿಸಿದ್ವಿ ಅವ್ರದ್ದು ಬರ್ಡೇ. ನಮ್ಮ ಅತ್ತೆಯವರು ಇದ್ದಾರಲ್ಲ ಅವರ ಅಣ್ಣ ಅವ್ರ ಬರ್ಡೇ. ನೆಕ್ಸ್ಟ್ ಈವ್ನಿಂಗ್ ಹೋದ್ವಿ. ಮತ್ತು ತೇರನ್ನ ಒಂದು ಅವಾಗ ಹಾಫು ಅಷ್ಟೇ ಎಳ್ದಿತ್ತು ಸ್ವಲ್ಪ, ಮತ್ತು ಫುಲ್ ಎಳಿತಾರೆ. ರೌಂಡು ಇದೆಲ್ಲ ಇದೆ ಸ್ಕೂಲ್, ಅಲ್ಲಿಂದ ಒಂದು ರೌಂಡ್ ಕಿಲೋಮೀಟರ್ ಹತ್ತಿರ ಹೇಳ್ತಾರೆ. ಪಟಾಕಿ ಸಿಕ್ಕಾಪಟ್ಟೆ ಅಂದರೆ ಪಟಾಕಿ ಎಷ್ಟು, ಈಗಲೂ ನೈಟು ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾವು ನೈಟ್ ಆ್ಯಕ್ಚುಲಿ ಕ್ರೌಡ್ ಇಲ್ಲ ಅಂದ್ಕೊಂಡ್ವಿ, ಬಟ್ ಬಿಸಿಲಿರಲಿಲ್ಲ, ನೈಟು ನೋಡ್ಲಿಕ್ಕೆ ಚೆನ್ನಾಗಿತ್ತು. ಕ್ರೌಡ್ ಜಾಸ್ತಿ ಇದ್ರು. ಪಟಾಕಿಯ ಸೌಂಡ್ ನೋಡಿ ಕಲರ್ಫುಲ್ಲಾಗಿ ಸಖತ್ತಾಗಿತ್ತು. ಸೊ ಈ ವಿಡಿಯೋ ಇಲ್ಲಿ. ಹಾಯ್ ಗಾಯ್ಸ್, ಎಲ್ಲರದ್ದು ಊಟ ಆಯಿತಾ? ನಮ್ಮದು ಕೂಡ ಊಟ ಆಯಿತು. ಊಟ ಮುಗಿಸ್ಕೊಂಡು ಇವತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತಲ್ಲ, ಸೊ ನಮ್ಮ ಹಸ್ಬೆಂಡೂರಲ್ಲಿ ಜಾತ್ರೆ ಇತ್ತು. ಸೊ ಮತ್ತು ಮಧ್ಯಾಹ್ನ ಕೂಡ ತೇರೆಲ್ಲ ಇತ್ತು. ಇವಾಗ ನೈಟು ತೇರು ಕೂಡ ಇತ್ತು, ಅದನ್ನು ಇವಾಗ ನೋಡ್ಕೊಂಡು ಬಂದ್ವಿ. ಇವತ್ತು ಡೈಲಿ ಬ್ಲಾಗ್ ಆಗಿರುತ್ತಲ್ಲ, ಸೊ ವೀಡಿಯೋ ಎಲ್ಲ ಹಾಕಿರ್ತೀನಿ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಫ್ಯಾಮಿಲೀಸ್ ಎಲ್ಲನೂ ಹೋಗಿ ಚಿನುಮಾ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಫುಲ್ಲು ಸೌಂಡು ಅಂದರೆ ಸೌಂಡು, ಪಟಾಕಿ ಸೌಂಡು, ಸಿಕ್ಕಾಬಡೆ ಪಟಾಕಿ ಹಚ್ಚುತ್ತಾಯಿದ್ರು. ಮತ್ತು ತೇರು ಕೂಡ ಎಲ್ಲ ಎಳೆದು ಇದು ಮಾಡಿದ್ರು. ಒಂದು ರೌಂಡು ಹಾಕ್ತಾರೆ, ರೋಡ್ ಫುಲ್ಲು ಅಲ್ಲಿ ದೇವಸ್ಥಾನದಿಂದ ಫುಲ್ಲು ಒಂದು ಹತ್ತಿರ ಒಂದು 1/2 ಕಿಲೋಮೀಟರ್ ಗಂಟ ಇದು ಮಾಡ್ತಾರೆ, ತೇರನ್ನ ಎಳಿತಾರೆ. ಮಸ್ತಾಗಿತ್ತು ನೋಡ್ಲಿಕ್ಕೆ ಮಾತ್ರ. ತುಂಬ ಜನ, ತುಂಬ ಹೊತ್ತು ಇರೋಕ್ಕಾಗಲಿಲ್ಲ ಅಂತ ಸೊ ಬಂದ್ವಿ. ಇಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಎಲ್ಲರಿಗೂ. ಪ್ಲೀಸ್ ಸಪೋರ್ಟ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ವಿಡಿಯೋ ಹಾಗೆ ನೋಡಿ, ಪ್ಲೀಸ್ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.